ಬಾಗಲಕೋಟೆಯಲ್ಲಿ ಧರ್ಮದ ದಂಗಲ್ ಅನ್ನುವಂಥದ್ದು ಮುಗಿತಾನೇ ಇಲ್ಲ. ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದಿದ್ದಂತ ಪ್ರಕರಣ ಏನಿದೆ, ಮತ್ತೆ ಕಿಲ್ಲಾ ಏರಿಯಾದಲ್ಲೇ ಧರ್ಮದ ದಂಗಲ್ ಸಂಚಲನ ಉಂಟು ಮಾಡ್ತಾ ಇದೆ. ವಿವಾದಿತ ಸ್ಥಳದಲ್ಲಿ ಯುವಕರಿಂದ ಬಂಡಿ ಮೆರವಣಿಗೆ ನಡೀತಾ ಇರುತ್ತೆ. ಹೋಳಿ ಹಬ್ಬದ ಮೊದಲ ದಿನದ ಬೃಹತ್ ಮೆರವಣಿಗೆ ನಡೆಯುವಂತ ವೇಳೆ ಮಸೀದಿ ಮುಂದೆ ಜೈ ಶಿವಾಜಿ ಜೈ ಭವಾನಿ ಘೋಷಣೆ ಕೇಳಿಬಂದಿದೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಂತ ಘಟನೆ ಇನ್ನೂ ಕೂಡ ಮಾಸಿ ಹೋಗಿಲ್ಲ. ಮತ್ತೆ ಅದೇ ಕಿಲ್ಲಾ ಏರಿಯಾದಲ್ಲಿ ಧರ್ಮದ ದಂಗಲ್ ಮತ್ತೆ ಸದ್ದು ಮಾಡ್ತಿದೆ. ಹೋಳಿ ಹಬ್ಬದ ಮೊದಲನೇ ದಿನ ಬೃಹತ್ ಮೆರವಣಿಗೆ ನಡೀತಾ ಇರುತ್ತೆ ಅದೇ ಕಿಲ್ಲಾ ರೋಡ್ ನಲ್ಲಿ. ಆಗ ಜೈ ಶಿವಾಜಿ ಜೈ ಭವಾನಿ ಘೋಷಣೆ ಕೇಳಿ ಬರುತ್ತೆ. ಪಂಕಾ ಮಸೀದಿ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಈ ಘೋಷಣೆ ಸದ್ದು ಹೆಚ್ಚಾಗುತ್ತೆ. ಈಗ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಧರ್ಮದ ದಂಗಲ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮುರುಗೇಶ್ ನೀಡ್ತಾರೆ. ಮುರುಗೇಶ್, ಅದೇ ರಸ್ತೆಯಲ್ಲಿ ಮತ್ತೊಮ್ಮೆ ಎಲ್ಲೋ ಒಂದ್ ಕಡೆ ಸುಮ್ಮನಾಗಿದ್ದಂತಹ ಕಿಡಿಯನ್ನ ಈ ಧರ್ಮ ದಂಗಲ್ಲನ್ನ ಮತ್ತೆ ಹೊತ್ತಿಸುವಂತ ಕಾರ್ಯ ನಡೀತಾ ಇದೆಯಾ ಅಂತ? ಗಾಯತ್ರಿ, ಇವತ್ತು ಬಾಗಲಕೋಟೆಯಲ್ಲಿ ಐತಿಹಾಸಿಕ ಹೋಳಿ ಮೂರನೇ ದಿನವೂ 3 ದಿನಗಳ ಕಾಲ ನಡೆಯುತ್ತೆ. ಇವತ್ತು ಮೊದಲನೇ ದಿನ ಕೂಡ ಇವತ್ತು ಮೆರವಣಿಗೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಮೊನ್ನೆ ಕಳೆದ ಕೆಲವು ದಿನಗಳ ಹಿಂದೆ ಶಿವಾಜಿ ಮೂರ್ತಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧ ಹಿನ್ನೆಲೆಯಲ್ಲಿ ಇನ್ನೂ ಮುಗಿಯದ ಒಂದು ಧರ್ಮದ ದಂಗಲ್ ವಿವಾದ ಅಂತ ಹೇಳ್ಬೋದು. ಯಾಕಂದ್ರೆ ವಿವಾದಿತ ಸ್ಥಳದಲ್ಲಿ ಇವತ್ತು ಮತ್ತೆ ಹೋಳಿ ಅಲ್ಲೇ ಪಂಕ ಮಸೀದಿ ಮುಂದೆ ಇವತ್ತು ಹೋಳಿ ಬಂಡಿಗಳು ಕೂಡ ಅಲ್ಲೇ ಹೋಗುವಂತಹ ಪ್ರಸಂಗ ಕೂಡ ನಡೀತೆ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಅದು ಪಂಕ ಮಸೀದಿ ಮುಂದೆ ಸಾಕಷ್ಟು ಪೊಲೀಸ್ ಬಂದೋಬಸ್ತಿಯಲ್ಲಿ ಇವತ್ತು ಕೂಡ 100 ಬಂಡಿಗಳು ಕೂಡ ಯುವಕರು ಬಂಡಿಗಳನ್ನ ತೆಗೆದುಕೊಂಡು ಹೋದ್ರು. ಆದ್ರೆ ಪಂಕಾ ಮಸೀದಿ ಮುಂದೆ ಬರುತ್ತಿದ್ದಂತೆ ಸಾಕಷ್ಟು ಯುವಕರು ಒಂದು ಘೋಷಣೆಗಳು ಹಾಕುತ್ತಾ ಜೈ ಭವಾನಿ ಜೈ ಶಿವಾಜಿ ಅನ್ನೋ ಜೈಘೋಷಗಳು ಕೂಡ ಕೇಳಿ ಬಂದು, ಆದ್ರೆ ಯುವಕರನ್ನ ಚದುರಿಸಲು ಪೊಲೀಸರು ಹರಸಾಹಸ ಮಾಡಬೇಕಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ಚಪ್ಪಲಿ ತೂರಾಟ ಪ್ರಕರಣ ಅಲ್ಲೇ ಪಂಕಾ ಮಸೀದಿಯಲ್ಲಿ ಮುಂದೆ ನಡೆದಿರೋದ್ರಿಂದ ಸಾಕಷ್ಟು ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಬಾಗಲಕೋಟೆಯಲ್ಲಿ SP ಸಿದ್ಧಾರ್ಥ ಗೋಯಲ್ ಆಗಿರ್ಬೋದು ಮತ್ತು ಹೆಚ್ಚುವರಿಯಾಗಿ ಹಳೆ ಇರ್ತಕ್ಕಂಥ ಅಮರನಾಥ್ ರೆಡ್ಡಿ ಅವರು ಕೂಡ ಈಗಾಗಲೇ ಬಾಗಲಕೋಟೆಯ ಎಲ್ಲಿ ಬೀಡು ಬಿಟ್ಟಿದ್ದಾರೆ. ಹೀಗಾಗಿ ಒಂದು ಮಸೀದಿಯ ಮುಂಭಾಗದಲ್ಲಿ ಒಂದು ಬಣ್ಣದ ರಂಗಿನಾಟಕ್ಕೆ ಒಂದು ಕೆಲವು ಕಾಲ ಅಲ್ಲಿ ಪಂಕ ಮಸೀದಿ ಮುಂದೆ ಯಾವುದೇ ರೀತಿ ಬಣ್ಣವನ್ನು ಎರಚದೆ ಒಂದು ರೀತಿಯಾಗಿ ಮುಂದೆ ಅದರ ತದನಂತರದಲ್ಲಿ ಮುಂದೆ ಬಣ್ಣ ಆಟಕ್ಕೆ ಅನುಕೂಲ ಮಾಡೋಕೆ ಇದು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದ್ ಕಡೆ ನೋಡಿದಾಗ ಧರ್ಮದ ದಂಗಲ್ ಇನ್ನ ಕೂಡ ಕಿಚ್ಚು ಇನ್ನ ಕಡಿಮೆ ಆಗಿಲ್ಲ ಅನ್ಸುತ್ತೆ ಗಾಯತ್ರಿ. ಎಸ್ಇನ್ನು ಪಂಕಾ ಮಸೀದಿ ಹತ್ರ ಬರ್ತಿದ್ದ ಹಾಗೇನೆ, ಯಾಕಂದ್ರೆ ಅಲ್ಲೇ ಕಳೆದ ಬಾರಿ ಕೂಡ ಶಿವಾಜಿ ಮೆರವಣಿಗೆ ವೇಳೆ ಈ ಘಟನೆ ನಡೆದಿದ್ದಂಥದ್ದು. ಅತಿರೇಕಕ್ಕೆ ಹೋಗುವಂತ ಸಂದರ್ಭ ಏನಾದ್ರೂ ಬಂತಾ, ಅಥವಾ 2 ಗುಂಪುಗಳು ಸೇರ್ಕೊಂಡು ಈ ರೀತಿಯಾದಂತಹ ಘಟನೆಗಳು ಬಂತಾ, ಅಥವಾ ಸರಿಯಾಗಿ ಕಾಕಿ ಅಲ್ಲಿ ಹಾಜರಿದ್ರ ಅಂತ? ಗಾಯತ್ರಿ, ಈಗಾಗಲೇ ಕಳೆದ ದಿನಗಳಲ್ಲೇ ಈ ಸಾಕಷ್ಟು ವಿವಾದ ಒಂದು ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ರೀತಿಯಾಗಿ ವಿವಾದ ಆಗಿತ್ತು. ಆ ಹಿನ್ನೆಲೆ ಕೂಡ ಈಗಾಗಲೇ ಪೊಲೀಸ್ ಸಾಕಷ್ಟು ಬಂದೋಬಸ್ತಿಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಯಾಗಿ ಹಿಂದೂ ಯುವಕರು ಮಾತ್ರ ಇವತ್ತು ಸಾಕಷ್ಟು ಒಂದು ರೀತಿಯಾಗಿ ಪಂಕಾ ಮಸೀದಿ ಬರುತ್ತಿದ್ದಂತೆ ಯಾವುದೇ ಬಂಡಿಗಳನ್ನ ಅಲ್ಲೇ ನಿಲ್ಲಿಸಿ ಒಂದು ರೀತಿಯಾಗಿ ಜೈಘೋಷಗಳನ್ನ ಹಾಕ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಮತ್ತೆ ಏನೋ ಕಿಚ್ಚು ಹತ್ತುತ್ತಾ ಅನ್ನೋದು ನಿಟ್ಟಿನಲ್ಲಿ ಪೊಲೀಸರು ಇವತ್ತು ಅದನ್ನೆಲ್ಲವನ್ನ ಸರಿಪಡಿಸಿ ಮತ್ತೆ ಯುವಕರನ್ನ ಮತ್ತು ಬಂಡಿಗಳನ್ನ ಮುಂದೆ ಕಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇವತ್ತು ಶಾಂತವಾಗಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮುರುಗೇಶ್. ಎಸ್, ಪಂಕಾ ಮಸೀದಿ ಹತ್ರ ಬಂದಾಗ್ಲೇ ಕಳೆದ ಬಾರಿ ಕೂಡ ಮಸೀದಿಯಿಂದ ಶಿವಾಜಿ ಮೆರವಣಿಗೆ ನಡೀತಾ ಇದೆ ಅಂತ ಮಸೀದಿಯಲ್ಲಿದ್ದಂತಹ ಬಾಲಕರು, ಅಂದ್ರೆ ಕಿಡಿಗೇಡಿಗಳು ಅಂತಲೇ ಹೇಳ್ಬೋದು, ಬೇಕಂತಲೇ ಹಾಗೆ ಮಾಡಿದ್ರು ಏನೋ, ಚಪ್ಪಲಿ ಎಸೆಯುವಂಥದ್ದು, ಅಲ್ಲಿದ್ದಂತಹ ಕಲ್ಲನ್ನ ಎಸೆಯುವಂಥದ್ದು, ಸಾಕಷ್ಟು 1-2-3 ದಿನಗಳ ಕಾಲ ಅಂತೂ ಬಾಗಲಕೋಟೆಯನ್ನೇ ಒಂದ್ ರೀತಿಯಾಗಿ ವಾತಾವರಣ ಬಿಟ್ಟು ಹೋಗಿರ್ಲಿಲ್ಲ ಅಂತ ಘಟನೆ ನಡೆದಿತ್ತು. ಆದ್ರೂ ಕೂಡ ಈಗ
ಈ ಹೋಳಿ ಸಂದರ್ಭದಲ್ಲಿ ಮೆರವಣಿಗೆ ಹೋಗುವಂತ ವೇಳೆ ಅಲ್ಲೇ ಒಂದು ರೀತಿಯಾಗಿ ಈ ಕಿಚ್ಚನ್ನ ಮತ್ತೆ ಹೊತ್ತಿಸುವಂತ ಕೆಲಸ ನಡೆದಿದೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿರುವುದರಿಂದ ಭಾರಿ ಒಂದು ದಂಗಲ್ ಏನಿತ್ತು ಅಥವಾ ಗುಂಪುಗಳ ಹೊಡೆದಾಟ ಬಡದಾಟ ಯಾವುದು ಕೂಡ ಅತಿರೇಕಕ್ಕೆ ಹೋಗದೆ ಇರುವಂತೆ ಸುಧಾರಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅಂತ ಹೇಳ್ಬೋದು. ಕಳೆದ ಬಾರಿ ಕೂಡ ಇದ್ರ ಬಗ್ಗೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಇಷ್ಟನ್ನ ಅವರಿಗೆ ಸರಿಪಡಿಸೋಕ್ ಆಗ್ತಿಲ್ವಾ ಅಥವಾ ಕಂಟ್ರೋಲ್ ಮಾಡಕ್ ಆಗ್ತಿಲ್ವಾ ಅನ್ನೋ ರೀತಿಯಾದಂತ ಪ್ರಶ್ನೆಗಳು ಮೂಡ್ತಿತ್ತು. ಅದಕ್ಕೆ ಎಚ್ಚೆತ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ.